ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಅದೇನಂದರೆ ಪ್ರಾಬ್ಲಮ್ಮು, ಈಗ ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ದಲ್ಲಿ ನಮ್ಮದು ವೀಡಿಯೋ ಅಪ್ಲೋಡ್ ಮಾಡಿ ನಿನ್ನೆದು ರೆಸ್ಕ್ಯೂ. ಸೊ ವೀಡಿಯೋಸ್ ನೋಡ್ತಾ ಇದ್ವಿ, ಅಚಾನಕ್ ಒಂದು ವೀಡಿಯೋ ಬಂತು ಇನ್ಸ್ಟಾಗ್ರಾಮ್ದಲ್ಲಿ. ಒಬ್ಬನ ಹುಡುಗ ಈಗ ಜಸ್ಟು ಸ್ಟೋರಿ ಅಪ್ಲೋಡ್ ಮಾಡಿದ್ದಾನೆ. ಸೊ ಅದು ಹೆಂಗೆ ಮಾಡಿದ್ದಾನೆಂದರೆ, ಒಂದು ನಾಗರವನ ಅದ್ರ ಸಮೇತ ಅದ್ರ ಮಾಹಿತಿ ಏನು ಗೊತ್ತಾಗಲಾರ್ದ ತೊಗೊಂಡು ಅದನ್ನು ಕೈಯಲ್ಲಿ ತೊಗೊಂಡು ಬಾಯಿ ಕಡೆ ಮುದ್ದು ಕೊಡ್ತಾ ಅದನ್ನು ಎಲ್ಲ ಇದು ಮಾಡ್ತಿದ್ದಾನೆ. ಸೊ ಅದು ನಿಮ್ಗೊಂದು ವೀಡಿಯೋ ತೋರಿಸ್ತೀನಿ ನೋಡಿ ಗೈಸ್, ಆಮ್ಯಾಗ ಮುಂದೆ ಮಾತಾಡ್ತೀನಿ ಬರ್ತಾ. ಸೊ ಒಮ್ಮೆ ಇದನ್ನು ನೋಡಿ. ನಾಗರವನು ಇದು ಬಂದುಬಿಟ್ಟು ನಾಗರಾವು, ಸ್ಪೆಟಗಳು, ಕೋಬ್ರಾ ಎಲ್ಲರಿಗೂ ಗೊತ್ತೈತಿ. ಒಮ್ಮೆ ನೀವು ಈಗ ನೋಡಿ. ಈಗ ಸೊ ನೋಡಿದ್ರಲ್ಲ ಎಲ್ಲರೂ, ಒಂದು ಹಣೆ ಬರ ಚಲೋ ಐತಿ ಗೈಸ್. ಇದಕ್ಕಂದರೆ ಒಂದು ಲಕ್ಕ ಐತಿ ಚಲೋ. ಯಾವಾಗಾದ್ರೂ ಅಬ್ಸರ್ವ್ ಮಾಡಿ ನೀವು, ನಾವು ಜಗ್ಗ ವೀಡಿಯೋದಲ್ಲಿ ತೋರಿಸ್ತಿರ್ತೀನಿ ಡೈಲಿ. ಒಂದು ಸತಿ ನಾಗರವನ್ನ ಡಿಸ್ಟರ್ಬ್ ಮಾಡಿವಿಲ್ಲ, ಅದು ಗಾಬರ ಅಂತಂದ್ರೆ ಆಟೋಮೆಟಿಕ್ ಎಡಿ ಬಿಚ್ಚಿ ಬೈಟ್ ಮಾಡುತ್ತೆ ಎಗ್ರಿ. ಸೊ ಅಂಥದ್ರಲ್ಲಿ ಈಗ ನೋಡಿ ಬ್ಯಾಕ್ ಸೈಡು ಇವನು ಮುದ್ದು ಕೊಡೋಕೆ ಹೋಗ್ತಿದ್ದಾನೆ. ಅವ್ನು ಹಿಂದಿನ ಹುಡುಗ ಕೈಲೇಸಿ ಅದನ್ನು ಟಚ್ ಮಾಡಿದ್ರು ಎಡಿ ಬಿಚ್ಚುತ್ತಾ ಇಲ್ಲ, ಅವನ್ನ ಬೈಟ್ ಮಾಡ್ತಾ ಇದ್ದಲ್ಲ. ಅವ್ನ ಲಕ್ಕ ಗೈಸ್, ಇದು ನಿಜವಾಗ್ಲೂ ಪುಣ್ಯ. ಇತ್ತೀಚೆಗೆ ಈ ಹುಡುಗರಿಗೆ ಎಲ್ಲರಿಗೂ ಒಂದು ಫ್ಯಾಷನ್ ಆಗ್ಬಿಟ್ಟಿತ್ತು. ಅದು ಒಂದು ಹಾವು ಹಿಡ್ಕೊಂಬರೋದು, ಈ ಟೈಪ್ ರೀಲ್ಸ್ ಮಾಡೋದು, ಫೋಟೋ ತಕ್ಕೊಳೋದು, ಒಂದು 5-6 ಜನ ಹುಡುಗರು ಜಮಾ ಆಗೋದು, ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಹಾಕ್ಬಿಟ್ರೆ ಫುಲ್ಲು ಫೇಮಸ್ ಅನ್ಕೊಂಬಿಡೋದು, ಆ ಟೈಪ್ ಮಾಡ್ತಾ ಇದ್ದಾರೆ. ಸೊ ಏನು ಮಾಹಿತಿ ಗೊತ್ತಾಗ್ಲಾರ್ದ ಈ ಟೈಪ್ ಹುಡುಗರು ಮಾಡ್ತಾ ಇದ್ದಾರೆ ಸ್ಟಂಟ್ಸು, ನಮ್ಮದು ನೋಡಿ ಕಾಪಿ ಮಾಡ್ತಾ. ಸೊ ದಯಮಾಡಿ ನಾವು ಎಷ್ಟೋ ರಿಕ್ವೆಸ್ಟ್ ಮಾಡಿದ್ವಿ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಆ್ಯಂಡ್ ಊರಲ್ಲಿ ಎಲ್ಲ ಒಂದು ಲೆಟ್ರ್ ಕೊಡ್ರಿ ಸರ್, ಯಾರು ಬೇಕು ಅವ್ರು ಹಿಡಿತಾ ಇದ್ದಾರೆ. ಸೊ ಪರ್ಮಿಷನ್ ಇರೋದ ನಮಗೊಂದು ಇದು ಕೊಡ್ರಿ ಅಂದರೆ ಯಾರು ಹೆಲ್ಪ್ ಮಾಡಿಲ್ಲ. ಸೊ ಈಗ ಇದೇ ಪ್ರಾಬ್ಲಮ್ ಆಗೈತಿ. ಸೊ ಆ ಹುಡುಗ ಸ್ವಲ್ಪ ಮಾಹಿತಿ ಕೊಟ್ಟು ಸ್ವಲ್ಪ ವಾರ್ನ್ ಮಾಡೋಕ್ಕೆ ಹೋಗ್ತಾ ಇದೀವಿ ಈಗ. ಸೊ ಅವ್ನಿಗೆ ಏನು ಗೊತ್ತೈತಿ, ಇದಕ್ಕೆ ಹಂಗೆ ಮಾಡಿದ್ದಾನೆ ಅಂತ ತಿಳ್ಕೊಳ್ಳೋಕ್ಕೆ ಈಗ ಅವ್ರ ಊರಿಗೆ ಹೋಗ್ತಾ ಇದ್ವಿ. ಸೊ ಎಲ್ಲರೂ ಸ್ವಲ್ಪ ನೋಡ್ತಾ ಇರಿ, ದಯಮಾಡಿ ಸ್ಕಿಪ್ ಮಾಡಬೇಡಿ. ಸೊ ಫೈನಲಿ ಗೈಸ್, ಅವ್ರ ಊರಿಗೆ ಬಂದಿದ್ದೀವಿ. ಹಿಟ್ನಾಳು, ಇದು ನಮ್ಮ ಊರಿನಿಂದ ಜಸ್ಟ್ ಒಂದು 2 ಕಿಲೋಮೀಟರ್ಸ್ ದೂರದಲ್ಲಿರುವ ಹಿಟ್ನಾಳು. ಸೊ ಇದೇ ಊರು. ಈಗ ಹುಡುಗರಿಗೆ ಒಬ್ಬರು ಇಲ್ಲಿ. ಸೊ ಫೋನ್ ಮಾಡಿ ಅವ್ರಿಗೆ ಕರೆಸಿ ಒಂದು ಮಾತು ಹೇಳ್ಬೋದು. ಸೊ ಸ್ವಲ್ಪ ದಯಮಾಡಿ ನೋಡ್ತಾ ಇರ್ರಿ, ತಿಳ್ಕೊಳ್ಳೋಣ. ಅವ್ರಿಗೆ ಇಚ್ಚೆಚ್ಚಿಗೆ ಹುಚ್ಚುಚ್ಚಕ್ಕಾರ ಮಾಡಿದ್ದಾರೆ ನಿನ್ನೆ. ಸೊ ಅವ್ರಿಗೆ ಏನು ಗೊತ್ತು ಅದ್ರ ಬಗ್ಗೆ, ಬೈಟ್ ಆದರೆ ಏನು ಮಾಡಬೇಕು, ಅದು ಯಾವ ವಿಷಯ ಏನು ಅದ್ರ ಬಗ್ಗೆ ಮಾಹಿತಿ ಗೊತ್ತೈತೇನೋ ಸ್ವಲ್ಪ ಅದ್ರ ಹುಡ್ರಿಗೆ. ಸೊ ಖಂಡಿತ ಚೆಕ್ ಮಾಡೋಣ ಫಸ್ಟು. ಹಂಗೆ ಡೈರೆಕ್ಟು ಬೈಯಾದರೆ ಹುಡ್ರು ಮತ್ತೆ ತಪ್ಪು ತಿಳ್ಕೊತಾರೆ. ಸೊ ಹಂಗಾಗಿ ಎಲ್ಲ ನೋಡ್ತಾ ಇರಿ ಗೈಸ್, ಪ್ರತಿಯೊಂದು ಮಾಹಿತಿ ನಿಮ್ಗೆ ಖಂಡಿತ ತಿಳಿಸ್ತೀನಿ. ಸೊ ಈಗ ಫೈನಲಿ ಬಂದಿದ್ವಿ, ಇದೇ ಹುಡ್ರು, ಇವರಿಬ್ಬರು ಮಾಡಿದ್ದು ಇವನು. ಸೊ ಅವ್ರಿಗೆ ಗೊತ್ತಿಲ್ಲ ಅಂತ ಸೊ ತಿಳಿಸಿದ್ವಿಲ್ಲ, ನೆಕ್ಸ್ಟ್ ಟೈಮ್ ಹಂಗೆ ಮಾಡೋಂಗಿಲ್ಲ ಅಂತಂದು ಒಪ್ಕೊಂಡಿದ್ದಾರೆ. ಸೊ ದಯಮಾಡಿ ಯಾರು ಈ ಟೈಪ್ ನೆಕ್ಸ್ಟ್ ಟೈಮ್ ಮಾಡಬೇಡ್ರಿ ಅಂತ. ನಾವು ಸ್ನೇಕ್ ರೆಸ್ಕ್ಯೂರ್ಸ್ ಎಷ್ಟು ಎಕ್ಸ್ಪರ್ಟ್ ಇದ್ದರು, ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ದರು, ಅವು ಯಾವ ನಡೆಯಂಗಿಲ್ಲ. ಹಂಗಾಗಿ ಒಂದು ಮಾಹಿತಿ ತಿಳಿಸ್ತಾ ಈಗ ಮತ್ತೆ ಅವ್ರಿಗೆ ಫಾರೆಸ್ಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡಬೇಕು, ಹಂಗಾಗಿ ಈ ವಿಡಿಯೋ ಮಾಡ್ತಾಯಿದ್ವಿ. ಸೊ ಎಲ್ಲರಿಗೂ ಧನ್ಯವಾದ. ಸೊ ಡೈರೆಕ್ಟ್ ಅವ್ರ ಊರಿಗೆ ಬಂದ್ವಿ ಗೈಸ್. ಬಂದು ಅವ್ರ ಹುಡ್ರು ಫ್ರೆಂಡ್ಸ್ ಇದ್ರು, ಅವ್ರನ್ನ ಕಾಲ್ ಮಾಡಿ ಕರೆಸಿದ್ವಿ. ಸೊ ಬಂದ ತಕ್ಷಣ ಏನು ಕೇಳಿದ್ವಿ. ಸೊ ಅದು ಇತ್ತೀಚೆಗೆ ಈಗ ನಿನ್ನೆ ಮೊನ್ನೆ ರೀಲ್ ಅಪ್ಲೋಡ್ ಮಾಡಿದ್ರಲ್ಲಪ್ಪ, ಸ್ಟೋರಿ ಇಟ್ಟಿದ್ರಿ. ಸೊ ಅದು ಯಾವಾಗಲೇಸ್ ಮಾಡೋಕೆ ಬಂದ್ರಿ, ಎಷ್ಟು ವರ್ಷ ಆಯ್ತು ನೀವು ಹಿಡಿತಾ, ಆ್ಯಂಡ್ ಯಾರನ್ನ ನೋಡಿ ನೀವು ಕಾಪಿ ಮಾಡಿದ್ರಿ ಅಂತಂದು ಕೇಳಿದ್ವಿ ಗೈಸ್. ಬಟ್ ಅವ್ರಂದ್ರು ಯಾರು ನೋಡಿಲ್ಲಣ್ಣ, ಇತ್ತೀಚೆಗೆ ನಾವು ಡೈಲಿ ನಿಮ್ಮ ಸ್ಟೇಟಸ್ ನೋಡ್ತಾ ಇರ್ತೀವಿ, ಅವರು ನೀವು ಹಿಡಿತಾ ಇರ್ತೀರಿ. ಸೊ ನಾವು ಟ್ರೈ ಮಾಡೋಣ ಅಂತಂದು ನಾವು ಹಿಡಿತಾ ಇದ್ವಿ. ಸೊ ಅಂತಂದು ಹಂಗಂದ್ರು. ಸೊ ನಾನೇನಂದೆ, ಓಕೆಪ್ಪ ನೀವು ಹಿಡಿತೀರಿ, ಅದ್ರ ಬಗ್ಗೆ ಏನಾರು ಗೊತ್ತೈತೆ ನಿಮಗೆ, ಅದ್ರ ಬಗ್ಗೆ ಏನಾರು ನಾಲೆಜ್ ನೀವು ಕಲ್ತೀರಾ. ಈಗ ನಾವು ಅಂದರೆ ನಮ್ಗೆ ಎಲ್ಲ ಗೊತ್ತೈತಿ, ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಐತಿ. ಅದು ಕಡಿದ್ರೆ ಏನು ಮಾಡಬೇಕು, ಯಾವ ಹಾವು, ಅದು ಯಾವ ಟೈಪ್ ಹಿಡಿಬೇಕು, ಎಲ್ಲ ನಮ್ಮ ಸ್ಕಿಲ್ಸ್ ಇದ್ದಾವೆ, ನಿಮ್ಗೆ ಇದಾವೆ ಅವು, ನಿಮ್ಗೆ ಎಕ್ಸ್ಪೀರಿಯನ್ಸ್ ಐತೆ. ಏನಿಲ್ಲಣ್ಣ ನಾವು ಕಲಿಯಾಕೊಂತೀವಿ ಈಗೀಗ, ನೀವು ಅಷ್ಟೇ ನಾವು ಹಿಡಿಯೋದು, ನಾವು ಹಿಡಿತೀವಿ ಅಂತಂದರು. ಸೊ ಹಂಗಾಗಿ ಹಂಗೆ ಮಾತಾಡಿದ್ದಕ್ಕೆ ನಾವು ಸ್ವಲ್ಪ ಅವ್ರಿಗೆ ಬೈದು ಎಲ್ಲ ಹೇಳಿದ್ವಿ ತಿಳಿಸಿ. ಸೊ ಹಂಗಾಗಿ ಈಗ ಸುಧಾರಿ ಇದು ತೊಗೊಳ ನೆಕ್ಸ್ಟ್ ಟೈಮ್ ಹಿಡಿಯೋಕ್ಕೆ ಹೋಗಲ್ಲ ಅಂತಂದು ಇದು ಮಾಡ್ತಾಯಿದ್ದಾರೆ. ಇನ್ನೊಂದು ಏನಂದರೆ ಗೈಸ್, ನಿಜವಾಗ್ಲೂ ಆ ವಿಡಿಯೋ ನಾನು ನೋಡಿ ತುಂಬ ಶಾಕ್ ಆಗಿದ್ದೀನಿ. ಏನಪ್ಪ ಅವರು ಇಷ್ಟು ದಿವಸ ಆದರೂ ನಾವೇ ಹಂಗೆ ಮಾಡಿಲ್ಲ. ನಾವು ಮಾಡಿದ್ವಿ, ಸ್ಟಂಟ್ಸ್ ಮಾಡಿದ್ವಿ, ಎಲ್ಲ ಇದನ್ನು ಮಾಡ್ತೀವಿ, ಡೈಲಿ ತೋರಿಸ್ತೀವಿ ಎಲ್ಲರದು. ಬಟ್ ಈ ಟೈಪ್ ಮಾತ್ರ ಯಾವತ್ತೂ ಮಾಡಿಲ್ಲ ಗೈಸ್. ಆಗ ಆ ಟೈಪ್ ಮಾಡಬೇಕಂದ್ರೆ ಫುಲ್ಲು ಎಕ್ಸ್ಪೀರಿಯನ್ಸ್ ಬೇಕು, ಧೈರ್ಯ ಬೇಕು ಮೇನ್ ಫಸ್ಟ್ ಆಫ್ ಆಲು. ಯಾಕಂದರೆ ಆ ಹುಡುಗಂದು ಏನಂದರೆ ಏನು ಗೊತ್ತಿರಲಾರ್ದೆ, ಎಕ್ಸ್ಪೀರಿಯನ್ಸ್ ಇರಲಾರ್ದೆ ಇತ್ತೀಚೆಗೆ ಈಗ ಭಾಳ ಜನ ಹುಡುಗರು ಹಂಗೆ ಮಾಡ್ತಾಯಿದ್ದಾರೆ. ಸೊ ನಿಜವಾಗ್ಲೂ ಲಕ್ಕ ಗೈಸ್ ಅವ್ರದ್ದು. ಅವ್ನು ಇನ್ನೊಂದು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ವಿ. ಸೊ ಏನಂದರೆ ಅವನು ಇರೋದು ಅವ್ರ ಪೇರೆಂಟ್ಸ್ಗೆ ಒಬ್ಬನೇ ಮಗ ಅಂತೆ. ಇಬ್ಬರು ಈ ವಿಡಿಯೋ ತೋರಿಸಿದ್ನಲ್ಲ, ಬಾಯಿ ಕಡೆ ಹಿಡ್ಕೊಂಡು ಅದನ್ನು ಮುದ್ದು ಕೊಡೋಕೆ ಹೋಗ್ತಿದ್ದಾನೆ. ಇನ್ನೊಬ್ಬನು ಹುಚ್ಚುಚ್ಚಕ್ಕರ ಹಿಂದಲೇಶಿ ಅವ್ನು ಗೊತ್ತಾಗಲಾರ್ದ ಅದ್ರ ಬಾಲ ಮುಟ್ಟಿ ಟಚ್ ಮಾಡ್ತಿದ್ದಾನೆ. ಸೊ ಅದು ಎಡಿ ಬಿಚ್ಚಿಲ್ಲ, ಅವ್ನು ಕಡ್ದಿಲ್ಲ, ಎಲ್ಲ ಮುಟ್ಟಿದ್ರು ಎಡಿ ಬಿಚ್ಚಿಲ್ಲ ಅಂದರೆ ಒಂದು ನಿಜವಾಗ್ಲೂ ಪುಣ್ಯ. ಸೊ ಅದು ನೋಡಿ ಹಂಗಾಗಿ ಸಿಟ್ಟು ಬಂದು ಆಟೋಮೆಟಿಕ್ ನಾವು ಹೋಗಿ ಒಂದು ಒಳ್ಳೆ ಮಾತು ತಿಳಿಸೋಣ, ಈ ಟೈಪ್ ಮಾಡಬಾರ್ದು ಊಟ ಅಂತ. ಸೊ ಎಲ್ಲ ತಿಳಿಸಿ ಬಂದಿದ್ದೀವಿ. ಇನ್ನೊಂದು ಮೇನ್ ಥಿಂಗ್ ಹೇಳ್ಬೇಕಂದ್ರೆ ನಿಮ್ಗೆ, ಸೊ ಅವ್ರ ಕಡೆ ಹೋಗಿದ್ವಿ.
ಹೋಗಿ ನಿಮ್ಮ ಪೇರೆಂಟ್ಸ್ಗೆ ಇದು ಗೊತ್ತೇನಪ್ಪ ಅಂದ್ವಿ. ಗೊತ್ತಿಲ್ಲಣ್ಣ ಅಂತಂದ್ರು. ದಯಮಾಡಿ ಹೇಳಕ್ಕೆ ಹೋಗ್ಬೇಡಣ ಅಂತಂದು ಕೈ ಮುಗಿದು ರಿಕ್ವೆಸ್ಟ್ ಮಾಡಿದ್ವಿ. ಸೊ ಹಂಗಾದ್ರೆ ನೀವು ಎದಕ್ಕೆ ಹಿಡಿಯೋಕೆ ಕುಂತ್ರಿ? ಮತ್ತು ನಮ್ಮ ಮನ್ಯಾಗ ಅಂದರೆ ನಾವು ಯಾರ್ಯಾರು ರೆಸ್ಕ್ಯೂ ಮಾಡ್ತಾಯಿದ್ದೀನಿ, ನಾನು ನಮ್ಮ ಟ್ರೈನಿಂಗ್ ಹುಡುಗರು ಎಲ್ಲರ ಮನೆಯಾಗ ಪರ್ಮಿಷನ್ ಐತಿ, ಅವ್ರಿಗೆ ಹೇಳೇ ನಾನು ಕಳಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಹಿಡಿಯೋದು ನಮ್ಮ ಮನೇಲಿ ಗೊತ್ತು, ನಮ್ಮ ಹುಡುಗ ಪರ್ಫೆಕ್ಟಾಗಿ ಹಿಡಿತಾನೆ ಶಿಫ್ಟಿಂದ ಅಂತಂದು ನಮ್ಮ ಮನೆಯಲ್ಲಿ ಒಂದು ನಂಬಿಕೆ ಇದೆ. ಸೊ ಹಂಗಾಗಿ ನಿಮ್ಮ ಮನೆಯಾಗಂತೂ ಏನದು ಒಂದು ಪರ್ಮಿಷನ್ ಇಲ್ಲ, ಏನು ನಿಮ್ಮ ಮನೆಗೂ ಗೊತ್ತಿಲ್ಲ. ಸೊ ನಿಮ್ಮ ಮನೇಲಿ ಹೋಗಿ ವೀಡಿಯೋ ತೋರಿಸಲಿ ಅಂತಂದು ಕೇಳಿದೆ. ದಯಮಾಡಿ ಹಂಗೆ ಮಾಡಬೇಡ, ಕೈ ಮುಗಿತೀವಿ, ನೆಕ್ಸ್ಟ್ ಟೈಮ್ ಮಾಡಲ್ಲ, ನಾವು ವೀಡಿಯೋ ಡಿಲೀಟ್ ಮಾಡ್ತೀವಿ ಅಂತಂದು ಆಟೋಮೆಟಿಕ್ ಸ್ಟೋರಿ ಡಿಲೀಟ್ ಮಾಡಿದರು. ಸೊ ನೋಡಿ, ಅವ್ರ ಮನೆಯಲ್ಲಿ ಪೇರೆಂಟ್ಸ್ಗೆ ಏನಾದ್ರು ಗೊತ್ತಾಯ್ತು, ಅವ್ರು ಬೈಟಾಯ್ತು ಆಗಿದ್ದರೆ ಒಂದು ಸತಿ ಥಿಂಕ್ ಮಾಡಿ ಎಷ್ಟು ಬೇಜಾರಾಗುತ್ತೆ ಪೇರೆಂಟ್ಸ್ಗೆ ಅಂತ. ಸೊ ನಾನು ಆಲ್ರೆಡಿ 4 ಟೈಮ್ಸ್ ಕೋಬ್ರಾ ಆ್ಯಂಡ್ 5th ಟೈಮ್ಸ್ ರಸಲ್ ವೈಪರ್ ಕರ್ಸ್ಕೊಂಡು ಅಡ್ಮಿಟ್ ಆಗಿದ್ದೀನಿ ಗೈಸ್. ಸೊ ದಯಮಾಡಿ ನಮ್ಮ ನೋಡಿ ಫಾಲೋ ಮಾಡಬೇಡಿ, ನಮ್ಮ ನೋಡಿ ಬೈಟ್ ಮಾಡಿಸ್ಕೋಬೇಡಿ ಅಂತ ಒಂದು ಸಜೆಷನ್ ಕೊಡ್ತಾಯಿದ್ದೀನಿ, ಬೇಡ್ಕೊಂತ ಇದ್ದೀನಿ. ನಾಳೆ ಯಾರು ಪೇರೆಂಟ್ಸ್ ಆದರೂ ಅದೇ ಅಂತಾರೆ. ಏನಂತಾರೆ ಗೊತ್ತಾ? ಬೈಟ್ ಆತಂದರೆ ಫಾರ್ ಎಕ್ಸಾಂಪಲು ಹುಲಿಗೆ ಹುಡ್ರು ಮತ್ತು ಇಲ್ಲಿ ಯಾರ್ಯಾರು ಹಿಡಿತಾರಪ್ಪ ಅವ್ರನ್ನ ಡೈಲಿ ನಮ್ಮ ಹುಡ್ರು ನೋಡಿ ಫೇಸ್ಬುಕ್ದಲ್ಲಿ ಇನ್ಸ್ಟಾದಲ್ಲಿ, ಸೊ ಅವರು ಹಿಡೀಲಿಕ್ಕೆ ಟ್ರೈ ಮಾಡಿ ಬೈಟ್ ಆಗಿದೆಯಪ್ಪ ಅಂತಂದು ಕಣ್ಣೀರು ಹಾಕ್ತಾರೆ. ನಾಳೆ ದಯಮಾಡಿ ಹಂಗೆ ಮಾಡಬೇಡಿ ಹುಡ್ರ, ಹೇಳೋದು ನಿಮಗೆ. ಸೊ ಅರ್ಥ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನಮ್ಮಂಥ ರೆಸ್ಕ್ಯೂಯರ್ಸ್ಗೆ ಮೀಟಾಗಿ ಕಲಿಸ್ತಾರೆ. ಅದ್ರ ಬಗ್ಗೆ ಫಸ್ಟ್ ಯಾವ ಹಾವು ಏನಂತ ತಿಳ್ಕೊಳ್ಳಿ. ಏನು ಗೊತ್ತಾಗದೆ ಡೈರೆಕ್ಟ್ ಎಲ್ಲ ಹಾವನ್ನ ಬಿಟ್ಟು ವಿಷಯರ್ಲಾರ ಹಾವನ್ನ ಬಿಟ್ಟು ಡೈರೆಕ್ಟ್ ನೀವು ವಿಷಯರ ಹಾವನ್ನ ನಾಗರವನ್ನ ಕೈ ಹಾಕೋದು, ಕುಡ್ಕೊಂಡ್ರೆ ಅವನ್ನ ಕೈ ಹಾಕೋದು, ಹಬ್ಬ ಅಂದ್ಕೊಂಡು ಈ ಟೈಪ್ ಮಾಡೋಕ್ಕೆ ಹೋಗಬೇಡಿ ಗೈಸ್, ದಯಮಾಡಿ. ನಮ್ಮದೊಂದು ಸಣ್ಣ ರಿಕ್ವೆಸ್ಟ್ ನನ್ನ ಕಡೆ. ಸೊ ಹಂಗಾಗಿ ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಗೆಲ್ಲರಿಗೂ ಅಂದರೆ, ಈ ಟೈಪ್ ಆಗಬಾರ್ದಂತಲೇ ಯಾರು ಹುಡ್ರು ಈ ಟೈಪ್ ಸ್ಟಂಟ್ ಮಾಡಬಾರ್ದು, ಬೈಟ್ ಆಗಬಾರ್ದು, ನಾಳೆ ರಿಸ್ಕ್ ಆಗಬಾರ್ದು ಅಂತಲೇ ನಾನು ಎಷ್ಟೋ ವರ್ಷದಿಂದ, ಈಗ 19ನೇ ವರ್ಷ ರನ್ನಿಂಗ್ ಇದು, 18 ವರ್ಷ ಮುಗಿದು 19ನೇ ವರ್ಷ ಎಂಡ್ ಇದು. ಇನ್ನೂ 1 ತಿಂಗಳು 2 ತಿಂಗಳಾದರೆ ನಂದು 19 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ಎಷ್ಟೋ ವರ್ಷದಿಂದ ಹಿಡಿತಾ ಇದ್ದೀನಿ. ಆ್ಯಂಡ್ ಆಲ್ಸೋ 8 ವರ್ಷದಿಂದ ಮುಗಿದಿದ್ದು 9ನೇ ವರ್ಷ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ನಮ್ಮದು ಕೊಪ್ಪಳ ಡಿಸ್ಟಿಕ್ ಫಾರೆಸ್ಟ್ ಡಿಪಾರ್ಟ್ಮೆಂಟು, DYRFOs ಅವರು, RFOs ಅವರು ಎಲ್ಲರಿಗೂ ಕೇಳಿದ್ದೀನಿ, ಲೆಟರ್ನೂ ಸಬ್ಮಿಟ್ ಮಾಡಿದ್ದೀನಿ. ತಿರುಗಿ ಈಗ 3-4 ಜನ RFOs ಚೇಂಜ್ ಆದರು, DYRFO ಸರ್ಸ್ನೂ ಚೇಂಜ್ ಆದರು. ಸೊ ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಅವ್ರಿಗೇನಂತ ನಾನು ಲೆಟ್ರ್ ಸಬ್ಮಿಟ್ ಮಾಡಿದ್ನಂದರೆ ಎಲ್ಲ ಫೋಟೋಸು ಅಟ್ಯಾಚ್ ಮಾಡಿ ನಾವು ಎಷ್ಟು ರೆಸ್ಕ್ಯೂ ಮಾಡಿದ್ವಿ, ಯಾವ ಊರಿಗೆ ಹೋಗಿದ್ವಿ ಅಂತ ಹೇಳಿ, ಮತ್ತು ಆ್ಯಂಡ್ ಆಲ್ಸೋ ಈ ಟೈಪ್ ಎಲ್ಲ ಮಾಡ್ತಿದ್ದಾರೆ. ಸೊ ಹಂಗಾಗಿ ನಮಗೊಂದು ನಿಮ್ಮ ಕಡೆಯಿಂದ ಒಂದು ಲೈಸೆನ್ಸು ಇಲ್ಲ ಒಂದು ID ಕಾರ್ಡು ಇಲ್ಲ ಒಂದು ಏನಾದ್ರು ಲೆಟ್ರ್ ಆದರೂ ಕೊಡ್ಬೇಕು ಸರ್ ನೀವು. ಯಾಕಂದರೆ ಈಗೆಲ್ಲ ಈ ಟೈಪ್ ಹುಡ್ರು ಯಾರ್ಯಾರೋ ಹಿಡಿತಾ ಇದ್ದಾರೆ. ಸೊ ನಮ್ಮದು ಕಾಪಿ ಮಾಡ್ತಾ, ಸೊ ಹಂಗೆ ಬೈಟ್ ಆಗಬಾರ್ದು ಸರ್. ನೀವು ನಮ್ಗೇನಾದ್ರು ಕೊಟ್ಟರೆ ನಾವು ಇಲ್ಲಿ ಸುತ್ತಮುತ್ತಲು ಸರ್ ನಮ್ಮ ಕೊಪ್ಪಳ ಡಿಸ್ಟಿಕ್ ಒಳಗೆ ಎಲ್ಲ ಕಡೆ ರೆಸ್ಕ್ಯೂ ಮಾಡಿದ್ದೀನಿ ಗೈಸ್ ನಾನು. ಎಲ್ಲಿ ಅಂದರೆ ಕುಷ್ಟಗಿ, ಯಲಬುರ್ಗಾ, ಇಂದರ್ಗಿ, ಗಂಗಾವತಿ, ಈ ಕಡೆ ಅರ್ಲಾಪುರ, ಬಸಾಪುರ, ಶ್ರೀಪುರ, ಹೊಸಪೇಟೆ, TB ಡ್ಯಾಮು ಆ್ಯಂಡ್ ಕಮಲಾಪುರ, ಮತ್ತು ಅಣಿಗೇರಿ, ಹುಬ್ಬಳ್ಳಿ ಕಡೆ ಅಣಿಗೇರಿ ಬರುತ್ತಲ್ಲ ಅಲ್ಲಿನೂ ಹೋಗಿದ್ದೀವಿ. ಕುಕ್ಕನಪಳ್ಳಿ, ಬೂದಗುಂಪ ಎಲ್ಲ ಭಾಳ ಜಾಗ ಹೋಗಿದ್ದೀನಿ. ಇನ್ನು ಇತ್ತೀಚೆಗೆ ಹೇಳ್ಬೇಕಂದ್ರೆ ಭಾಳ ಇದ್ದಾವೆ. ಸೊ ಹಂಗಾಗಿ ಕೊಪ್ಪಳ ಡಿಸ್ಟಿಕ್ಕಾಗಿ ಎಲ್ಲ ಕಡೆ ಹೋಗ್ತೀವಿ. ಬಟ್ ಏನಂದರೆ ಸೇಫ್ಟಿಯಿಂದ ಹಿಡಿದು ಲಾಸ್ಟಿಗೆ ನಿಮ್ಗೊಂದು ಏನೋ ವೀಡಿಯೋ ಸಬ್ಮಿಟ್ ಮಾಡಬೇಕು, ತೋರಿಸ್ಬೇಕು ಎಲ್ಲಿ ಹಿಡಿದ್ವಿ ಎಲ್ಲಿ ಬಿಟ್ಟು ಬಂದ್ವಿ ಅಂತ ಅನ್ನೋ ಕಾರಣಕ್ಕೆ ನಿಮ್ಗೆ ಸ್ವಲ್ಪ ಇನ್ಸ್ಟಾದಲ್ಲಿ ಫೇಸ್ಬುಕ್ದಲ್ಲಿ ಸ್ವಲ್ಪ ಶೇರ್ ಆಗಲಿ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಿಳಿಲಿ ಅಂತ ನಾವು ಸ್ವಲ್ಪ ಸ್ಟಂಟ್ ವೀಡಿಯೋ ಹಾಕ್ತಾ ಇರ್ತೀವಿ ಅವಾಗವಾಗ. ಅದು ಬಿಟ್ಟು ಹುಡ್ರು ಇತ್ತೀಚೆಗೆ ಈ ಟೈಪ್ ಮಾಡ್ತಾಯಿದ್ದಾರೆ ಗೈಸ್. ಹಂಗಾಗಿ ನಾನು ಪದೇ ಹೇಳ್ತಾ ಇದ್ದೀನಿ. ಸೊ ದಯಮಾಡಿ ನಮ್ಗೆ ಪಾಲಿಟಿಕ್ಸ್ ಅವರು ಎಷ್ಟೋ ಜನ ಕರಿತಾ ಇರ್ತಾರೆ ಇಲ್ಲಿ ನಮ್ಮೂರಲ್ಲಿ. ಯಾರ್ಯಾರ ಮನೆಗೆ ಬಂದರೂ ನಾವು ಇತ್ತೀಚೆಗೆ ಹೋಗಿ ನಾವು ರೆಸ್ಕ್ಯೂ ಚಾರ್ಜ್ನ ಅವ್ರು ಕೇಳಂಗಿಲ್ಲ ಬಾಯಿ ಬಿಚ್ಚಿ. ಅವ್ರಾಗ ಏನಾರು ಖುಷಿಲೇಸ್ ಕೊಟ್ಟರೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿ ಅದೇ ದೂರ ಹೋಗಿ 5 ಕಿಲೋಮೀಟ್ರ್ ಬಿಟ್ಟು ಬರ್ತೀವಿ. ಅದು ಬಿಟ್ಟರೆ ನಾವು ಮತ್ತು ಅದರಿಂದ ನಮಗೇನು ಯೂಸ್ ಇಲ್ಲ. ಸೊ ಹಂಗಾಗಿ ನಾನು ಒಂದು ಗೌರ್ಮೆಂಟ್ಗೆ ಏನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮಂಥ ರೆಸ್ಕ್ಯೂಯರ್ಸು ಎಷ್ಟೇ ಎಕ್ಸ್ಪರ್ಟ್ ಇರಲಿ, ಎಷ್ಟೇ ಎಕ್ಸ್ಪೀರಿಯನ್ಸ್ ಇರಲಿ, ಆದರೂ ಭಾಳ ದಿನ ಅವರು ಹಾವಿನ ಮುಂದೆ ನಾಟಕ ನಡೆಯಂಗಿಲ್ಲ. ಯಾಕಂದರೆ ಇವು ಸ್ಟಂಟ್ ಮಾಡೋದು, ಮುದ್ದು ಕೊಡೋದು ಅದು ಒಳ್ಳೇದಲ್ಲ ಗೈಸ್, ಪದೇ ಹೇಳ್ತಾ ಇದ್ದೀನಿ. ಯಾಕಂದರೆ ಎಷ್ಟು ಸೇಫ್ಟಿಯಿಂದ ಹಿಡಿತೀವಿ ಅಷ್ಟು ಒಳ್ಳೆಯದು. ಆ್ಯಂಡ್ ಆಲ್ಸೋ ಒಂದು ಒಳ್ಳೆ ಜಾಗಕ್ಕೆ ಕೊಲೆ ಮಾಡಲಾರ್ದು ಬಿಟ್ಟು ಬರೋದು ಒಳ್ಳೇದಂತ ನಾನು ಬೇಡ್ಕೊತಾ ಇದ್ದೀನಿ ಎಲ್ಲರಿಗೂ. ಸೊ ನಮ್ಮಂಥ ರೆಸ್ಕ್ಯೂಯರ್ಸ್ ಎಷ್ಟೋ ಜನ ಇದ್ದಾರೆ. ಈಗ ಒಂದೊಂದು ಊರಲ್ಲಿ ಸುಮಾರು ಏನಿಲ್ಲ ಅಂದ್ರೆ 1-2 ಅಂತೂ ಇದೇ ಇದ್ದಾರೆ. ಸೊ ಇವ್ರದ್ದೆಲ್ಲ ಕೆಲಸ ಬಿಟ್ಟು ಎಲ್ಲ ಓದಿ ಮುಗಿಸಿದ್ರು, ವರ್ಕ್ ಓದ್ಬಿಟ್ಟು ಇಂಥವೆಲ್ಲ ಕರೆದ ತಕ್ಷಣ ಹೋಗಿ ಟೈಮ್ಗೆ ರೀಚ್ ಆಗಿ ಬಂದು ರೆಸ್ಕ್ಯೂ ಮಾಡಿ ಬಿಡ್ತಾಯಿದ್ದಾರೆ. ಸೊ ಅವ್ರಿಗೇನಾದರೂ ಹೆಲ್ಪ್ ಆಗಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಸೊ ಹಂಗಾಗಿ ನಿಮಗೇನಿಲ್ಲ, ಏನು ದೊಡ್ಡ ಕೆಲಸ, ನಿಮಗೇನು ಜಾಬು ಕೇಳ್ತಾ ಇಲ್ಲ ಯಾರು. ಒಂದು ಜಸ್ಟ್ ಪರ್ಮಿಷನ್, ID ಕಾರ್ಡು ಇಲ್ಲ ಲೈಸೆನ್ಸ್ ಟೈಪ್ ಕೊಟ್ಟರೆ, ನಮ್ಮ ಪರ್ಮಿಷನ್ ಇದ್ದವ್ರು ಎಲ್ಲರೂ ಹೋದರೂ ತೋರಿಸಿ ಹಿಡಿಯೋಕ್ಕೆ, ಸೇಫ್ಟಿಯಿಂದ ಹಿಡಿಯೋಕ್ಕೆ ಈ ಟೈಪ್ ಇದೆ ಅಂತಂದು ತೋರಿಸಿ ಹಿಡಿಯೋಕ್ಕೆ ಬರುತ್ತೆ. ಅದೇನು ಇರಲಾರ್ದೆ ಹೋದರೆ ನಾಳೆ ಏನಂತಾರೆ ಹುಡ್ರು, ಇತ್ತೀಚಿಗಿನ ಹುಡ್ರು ಬಿಸಿ ರಕ್ತ ಹುಡ್ರು, ಈಗ 18 ವರ್ಷ 15 ವರ್ಷ ಹುಡುಗರು ಎಲ್ಲ ಹಿಡಿತಾ ಇದ್ದಾರೆ. ಹಿಡಿದು ಇನ್ಸ್ಟಾಗ್ರಾಮು ಒಂದು ಫೋಟೋ ತೆಗೆದು ಹಾಕ್ಬಿಟ್ರೆ ಒಂದು ಏನೋ ಇದು ಅಂತಂದು. ಆ್ಯಂಡ್ ಆಲ್ಸೋ ಹಂಗೆ ಮಾಡಬಾರ್ದು. ಯಾರಿಗಾರು ಬೈಟ್ ಆದರೆ ನಾಳೆ ಹೆಸರು ಬರೋದು ನಮ್ಮದೇ ಬರುತ್ತೆ ಗೈಸ್. ಅದು ಹೆಂಗಂದರೆ
ಈ ಹುಡ್ರು ಹಿಡಿತಾ ಇದ್ರಪ್ಪ ನೀವು ಮಾಡೋದು ನೋಡಿ ನಮ್ಮ ಹುಡುಗ ಕಳಿಸಿದ್ದೇನೆ ಅಂತಂದು ಯಾರಾದರೂ ಅಂದೇ ಅಂತಾರೆ. ಆ ಮಾತು ಬರಬಾರ್ದು ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ದಯಮಾಡಿ ನಮಗೊಂದು ID ಕಾರ್ಡು ಇಲ್ಲ ಲೈಸೆನ್ಸು ಇಲ್ಲ ಏನಾರ ಒಂದು ಸರ್ಟಿಫಿಕೇಟ್ ಟೈಪು ಫೋಟೋ ಹಚ್ಚಿ ಫೋಟೋ ಅಟ್ಯಾಚ್ ಮಾಡಿ ಸೀಲ್ ಸೈನ್ ಹಾಕಿ ನಮಗೊಂದು ಕೊಟ್ಟರೆ 1 ಇಯರ್ 2 ಇಯರ್ಗೆ ರಿನ್ಯೂವಲ್ ಮಾಡ್ತಾ ಇರ್ತಾರೆ. ಸೊ ದಯಮಾಡಿ ಅಂತ ಕೊಡ್ರಿ. ನಾವೆಲ್ಲ MLA MP ಸರ್ಗೆ ಆ್ಯಂಡ್ ಆಲ್ಸೋ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್ಸ್ಗೆ ಎಲ್ಲ ರಿಕ್ವೆಸ್ಟ್ ಮಾಡಿದ್ವಿ, ಬಟ್ ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ ಇಷ್ಟು ವರ್ಷ ಆದರೂ. ಸೊ ಹಂಗಾಗಿ ದಯಮಾಡಿ ನಿಮಗೊಂದು ಬೇಡ್ಕೊತಾ ಇದ್ದೀನಿ, ಸ್ವಲ್ಪ ಹೆಂಗಾರು ಮಾಡಿ ಒಂದು ಸಹಾಯ ಮಾಡಿ. ಇನ್ನು ನಾವು ಮುಂದೆ ಇನ್ನೂ ಒಳ್ಳೆ ಕೆಲಸ ಮಾಡ್ಕೊತ ಇರ್ತೀವಿ ಅಂತಂದು ಒಂದೊಂದು ಸಣ್ಣ ಸಜೆಷನ್. ಸೊ ನಿಮಗೆಲ್ಲ ಫೀಡ್ಬ್ಯಾಕ್ ಹೇಳಿ ವಿಡಿಯೋ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಗೈಸ್. ದಯಮಾಡಿ ಜಸ್ಟ್ ಕರೆ ಮಾಡಿ ಕೊಲ್ಲಬೇಡಿ. ನಿಮ್ಮ ಸಲುವಾಗಿ ಸ್ನೇಕ್ ರೆಸ್ಕ್ಯೂಯರ್ಸ್ ಇದ್ದೇ ಇರ್ತಾರೆ ಇದು ಊರಲ್ಲಿ. ರೆಸ್ಕ್ಯೂಯರ್ಸ್ ಇಲ್ಲ ಅಂದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಅಂತೂ ಇದ್ದೇ ಇದ್ದಾರೆ ಇಂಥವು ಕೆಲಸ ಮಾಡಲಿಕ್ಕೆ, ಹಿಡೀಲಿಕ್ಕೆ, ಪ್ರಾಣಿಗಳ ಜೀವ ಉಳಿಸ್ಲಿಕ್ಕೆ. ಸೊ ಹಂಗಾಗಿ ಅವ್ರನ್ನ ಕರೆ ಮಾಡಿ ಅವ್ರನ್ನ ಸಂಪರ್ಕಿಸಿ ಖಂಡಿತ ಬಂದು ಅದನ್ನು ಜೀವ ಉಳಿಸ್ತಾರೆ, ನಾನು ಸೇಫ್ಟಿಯಿಂದ ಹಿಡಿತಾರೆ. ಅದು ಬಿಟ್ಟು ಯಾರೋ ಹುಡುಗ ಹಿಡಿತಂತೇಳಿ ಒಂದು ಮೊನ್ನೆ ಹೇಳ್ದೆ ನಾನು ನೋಡಿ ಅಂತಂದು ಅವ್ರ ಫ್ರೆಂಡ್ಸ್ ಕರೆಸೋದು, ಅವ್ರ ಫ್ರೆಂಡ್ ಅವ್ನಿಗೆ ಫೋನ್ ಮಾಡೋದು, ಮೊನ್ನೆ ಹಿಡ್ದಂಗೆ ಕೆರೆ ಹೋಗಿ ಕರ್ಸಂತೇಳಿ ಅಂತ ನಾಗರ ಹಿಡಿಸೋದು. ಸೊ ಹಂಗೆ ಮಾಡೋಕ್ಕೆ ಹೋಗಬೇಡಿ ದಯಮಾಡಿ ಪ್ಲೀಸ್. ಸೊ ಎಲ್ಲರಿಗೂ ಧನ್ಯವಾದ ಗೈಸ್.